ಬಂಧುಗಳೇ, ಪ್ರತಿ ವರ್ಷದಂತೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಜಿಯವರ ಒಂದು ನೇತೃತ್ವದಲ್ಲಿ ಅಭ್ಯಾಸ ವರ್ಗ ನಿರ್ಮಾಣ ಮಾಡ್ತಾರೆ. ಆ ಅಭ್ಯಾಸ ವರ್ಗದ ಹಿಂದಿನ ಒಂದು ತಿಂಗಳಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ವಿಮುಕ್ತಿ ಮಾಡ್ತೀವಿ ನಾವು. ಆ ನಂತರ ಯಾರು ಆ್ಯಕ್ಟಿವ್ ಆಗಿರುವಂಥ ಪರ್ಸನ್ಸ್ಗಳು ಯಾರಿರ್ತಾರೆ ಮತ್ತು ಸಂಘಟನೆಯಲ್ಲಿ ನಿಖರಪೂರ್ವಕವಾಗಿ ಸಂಘಟನೆಯಲ್ಲಿ ಪೂರ್ಣವಾದ ವರ್ಕಾಗಿ ಮಾಡುವಂಥವರಿಗೆ ಮತ್ತೆ ಪದಗ್ರಹಣ ಮಾಡುವಂಥದ್ದು ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿರ್ತೀವಿ. ಇನ್ನು ಶಾರೀರಿಕ ವರ್ಗ ಆಗಿರ್ಬೋದು ಮತ್ತು ಸಂಘಟನೆಯ ವಿಚಾರಾತ್ಮಕವಾಗಿ ಹೋರಾಟದ ವಿಚಾರಾತ್ಮಕವಾಗಿ ಎಲ್ಲ ರೀತಿಯ ಚರ್ಚೆಗಳನ್ನು ನಾವು 2 ದಿವಸದ ಅಭ್ಯಾಸ ವರ್ಗದಲ್ಲಿ ಮಾಡಿರ್ತೀವಿ ನಾವು. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಅಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮ ಅಂತಕ್ಕಂಥದ್ದು ನಾವು ನೇಮಕ ಮಾಡಿರ್ತೀವಿ. ಅದಕ್ಕಿಂತ ಮೊದಲಾಗಿ ಆ ಜಿಲ್ಲೆಯ ಅಧ್ಯಕ್ಷಗಳು ಮತ್ತು ಆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳನ್ನು ಘೋಷಣೆ ಮಾಡುವಂಥದ್ದು. ಅದಾದ ನಂತರ 1 ತಿಂಗಳ ಕಾಲಾವಕಾಶ ತಗೊಂಡು ರಾಜ್ಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಪ್ರಮೋದ್ ಮುತಾಲಿಕ್ ಜಿ ಅವರನ್ನು ವಿರಾಟ್ ಹಿಂದೂ ಸಮಾವೇಶ ರೀತಿಯಲ್ಲಿ ಪ್ರತಿ ತಾಲೂಕು ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾಡುವುದು ನಿಶ್ಚಯ ಆಗಿರ್ತದೆ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲಿ ಕೂಡ ಕಳೆದ 1-2 ಘಟನೆಗಳಾದಾಗ ಸ್ವಲ್ಪ ಸಂಘಟನೆ ಒಂದು ಕುಗ್ಗಂಥ ಪರಿಸ್ಥಿತಿಗೆ ಬಂದಿತ್ತು. ಆದರೂ ನಾವು ಅದನ್ನು ಇವತ್ತು ಈ ಸಮಾಜದ ವಿಚಾರ ನಮ್ಮ ಹಿಂದೂ ಸಮಾಜದಲ್ಲಿ ಏನಂದರೆ ಸ್ವಲ್ಪ ಭಯವಸ್ಥ ಸಮಾಜ ಆಗಿಬಿಟ್ಟಿದೆ ಇವಾಗ. ಯಾಕೆ ಈ ರೀತಿ ಆಯಿತು ಏನು ಅಂತಕ್ಕಂಥದ್ದು ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ತಿರೋದು ಕೇಸ್ಗಳು ಆಗೋದು ಸಹಜ. ಪೊಲೀಸರು ಇರೋದೇ ನಮ್ಮ ಕೇಸ್ ಹಾಕೋಕ್ಕೆ, ನಾವಿರೋದೇ ಹೋರಾಟ ಮಾಡೋದಕ್ಕೆ, ನಾವು ಮಾಡ್ತಿರೋದೇ ಹಿಂದುತ್ವದ ಕೆಲಸ, ಇನ್ಯಾವುದು ಕೆಲಸಗಳು ನಾವು ಮಾಡಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಒಂದು 3 ವರ್ಷದ ಹಿಂದೆ ಇಲ್ಲಿ ಗೋ ಸಂರಕ್ಷಣೆ ಮಾಡಿದಂಥ ಕೇಸಲ್ಲಿ ನಮಗೆ ಕೇಸ್ ಆಯಿತು. ನನಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನನಗೆ ಕೇಸ್ ಇದೆ. ಆದರೂ ಕೂಡ ದೊಡ್ಡಬಳ್ಳಾಪುರಕ್ಕೆ ನನಗೆ ಬರಬಾರ್ದು ಅಂತಕ್ಕಂಥದ್ದು ಕೂಡ ನಿನ್ನೆ ನನಗೆ ನಿಶ್ಚಯ ಆಯಿತು. ನಾನು ಹೇಳಿದೆ, ನಾನು ಯಾವುದೇ ರೀತಿಯ ಕಳ್ಳತನ ಆಗಿರ್ಬೋದು, ರಾಬರಿ ಆಗಿರ್ಬೋದು, ಇನ್ಯಾವುದೋ ಲ್ಯಾಂಡ್ ಮಾಫಿಯಾದಲ್ಲಿ ಆಗಿರ್ಬೋದು, ಯಾವುದರಲ್ಲೂ ಕೂಡ ನಾನು ಕೇಸ್ ಹಾಕ್ಸ್ಕೊಂಡಂಥ ವ್ಯಕ್ತಿ ನಾನಲ್ಲ. ನಾವು ನೇರವಾಗಿ ಪ್ರಖಂಡ ಹಿಂದುತ್ವವಾಗಿ ಪ್ರಮೋದ್ ಮುತಾಲಿಕ್ ಜಿಯವರ 12 ವರ್ಷದಿಂದ ಪೂರ್ಣಾವಧಿ ಶ್ರೀರಾಮ ಸೇನೆ ಸಂಘಟನೆಯಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ನಾನು ಸೇವೆ ಮಾಡ್ತಿರೋಂಥದ್ದು. ಅನ್ಎಕ್ಸ್ಪೆಕ್ಟೆಡ್ ಅವ್ರ ಕಾರ್ಯ ಅವ್ರು ಮಾಡಿದ್ದಾರೆ, ಅದಕ್ಕೆ ಎದುರಿಸುವಂಥದ್ದು ನಾವು ಕೋರ್ಟ್ ಕಾನೂನಲ್ಲಿ ಎದುರಿಸುವಂಥದ್ದು ನಾವು ಮಾಡ್ಕೊಡ್ತೀವಿ. ಹಾಗಾಗಿ ಇವತ್ತಿನ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ರೈತರಿಗೆ ಅನ್ಯಾಯ ಆದ್ರೂ ಕೂಡ ರೈತ ಸಂಘರು ಪ್ರತಿಭಟಿಸೋದಕ್ಕಾಗ್ತಾ ಇಲ್ಲ. ಹಿಂದೂಗಳಿಗೆ ಅನ್ಯಾಯ ಆದರೂ ಕೂಡ ಹಿಂದೂ ಸಂಘಟನೆಗಳು ಪ್ರತಿಭಟಿಸೋದಕ್ಕಾಗ್ತಾ ಇಲ್ಲ. ಜಾತಿಯ ವ್ಯವಸ್ಥೆಯಲ್ಲಿ ಕೂಡ ಅನ್ಯಾಯ ಆದರೂ ಕೂಡ ಜಾತಿಯ ಸಂಘಟನೆಗಳು ಕೂಡ ಎಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇಲ್ಲ. ಇನ್ನು ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಅಂತೂ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ನಡೀತಿದೆ. ಅತಿ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಈಗ ಲ್ಯಾಂಡ್ ಮತ್ತು ಲವ್ ಜಿಹಾದ್ ಮಾಫಿಯಾ ಪ್ರಾರಂಭ ಆಗಿದೆ. ಈಗಾಗಲೇ ನಾವು ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಎಷ್ಟು ಗೋಮಾಂಸ ಬೇಕು ಅಂತಕ್ಕಂಥದ್ದು ಈ ದೊಡ್ಡಬಳ್ಳಾಪುರದಿಂದನೇ ಸರಬರಾಜು ಆಗ್ತಿರುವಂಥದ್ದು. ಪ್ರತಿದಿನ ಮಿನಿಮಮ್ 10 ರಿಂದ 15 ಕಂಟೈನರ್ಗಳು ದೊಡ್ಡಬಳ್ಳಾಪುರದಲ್ಲಿ ಹೋಗ್ತಾ ಇದೆ. ಯಾರು ಟುಪಾಕಟ್ರಾಕ್ಷರ್ ಇದ್ದಾರೋ, ಅದರಲ್ಲಿ ಯಾರ್ಯಾರು ಪಾಲ್ದಾರರಿದ್ದಾರೋ ಏನಂತನೂ ಗೊತ್ತಿಲ್ಲ. ನಮ್ಮ ಕರ್ತವ್ಯ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಗ್ರಾಮಾಂತರ ಜಿಲ್ಲೆಯಲ್ಲಿ ತಮ್ಮ ಮಾಧ್ಯಮದ ಗಮನದಲ್ಲಿದೆ, ಅಲ್ಲೂ ಒಂದು 20 ಹಸುಗಳನ್ನು ನಾವು ಹಿಡಿದಿದ್ದೀವಿ. ನಮ್ಗೆ ಎಷ್ಟೇ ಕೇಸ್ ಹಾಕಿ ರೌಡಿ ಲಿಸ್ಟ್ ಮಾಡಿ ನೀವು ಗುಂಡು ಹಾಕಿ ಅದೇನು ತೊಂದರೆ ಇಲ್ಲ. ನಮ್ಮ ಕರ್ತವ್ಯ ನಾವು ಮಾಡುವಂಥದ್ದು ನಾವು ಮಾಡಿದ್ವಿ. ಆದರೆ ನನಗೆ ವಿಪರ್ಯಾಸ ಏನಂದರೆ ದೊಡ್ಡಬಳ್ಳಾಪುರಕ್ಕೆ ಬರಬಾರ್ದು ಅಂತಕ್ಕಂಥದ್ದು ಒಂದು ಮನಸ್ಸಿಗೆ ನೋವಾದಂಥ ಯಾವುದೋ ಒಂದು ವಿಷಯದ ನೋಟಿಸ್ ಕೊಡಬೇಕು ಅವರು. ನೀನು ಈಗ ರೌಡಿ ಲಿಸ್ಟ್ ಆದ್ರೆ ನಮ್ಗೆ ನೋಟಿಸ್ ಕೊಡಬೇಕಲ್ಲ ಸರ್, ಏನಾದ್ರು ಒಂದು ವಿಷಯ ಇರಬೇಕಲ್ಲ. ನಾವು ಬರ್ತಿರುವಂಥದ್ದು ಧರ್ಮದ ಕಾರ್ಯ ಮಾಡೋಂಥದ್ದು ಇರಲಿ. ಇದನ್ನೆಲ್ಲದನ್ನು ಎದುರಿಸಿ ಮಾಡಿದರೆ ಮಾತ್ರ ಇವತ್ತು ಹಿಂದೂ ಸಂಘಟನೆಯನ್ನು ಮಾಡಬೇಕಾಗಿದೆ. ಉದಾಹರಣೆ ಯಾಕೆ ಹೇಳ್ತೀನಿ ಅಂದರೆ, ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ರೈತರಿಗೆ ಅನ್ಯಾಯ ಆದಂಥ ಗಲಾಟೆಯಲ್ಲಿ ಇಡೀ ರಾಜ್ಯ ಸರ್ಕಾರನೇ ಅವ್ರ ಕೈಯಲ್ಲಿತ್ತು. ರಾಜ್ಯ ಸರ್ಕಾರನೇ ಮೋಸ ಮಾಡುವಂಥದ್ದು. ಒಬ್ಬ ಮುಸ್ಲಿಮ್ಸ್ ಮುಖಂಡರನ್ನ ಇಟ್ಕೊಂಡು ರೈತರಿಗೆ ಮೋಸ ಮಾಡಿದ್ರು ಕೂಡ ಪ್ರತಿಭಟನೆ ಮಾಡಿದಂಥ ರೈತ ಸಂಘದವರು ಮಾಡ್ತಾ ಇಲ್ಲ, ಇನ್ನೊಂದು ಸಮಾಜದವರು ಮಾಡ್ತಾ ಇಲ್ಲ. ಅದನ್ನು ಕೂಡ ಶ್ರೀರಾಮ ಸೇನೆ ಈಗ ಒಂದು 15-20 ದಿವಸದಲ್ಲಿ ಪ್ರತಿಭಟನೆ ಮಾಡಿ ಅವ್ರಿಗೇನು ನ್ಯಾಯ ಒದಗಿಸ್ಬೇಕು. ಕೇವಲ ನಿಮ್ಮ ಮಾಧ್ಯಮದಲ್ಲಿ ಕೂಡ ಗಮನ ಇರಲಿ, 4 ಜನ ಅಂತೇಳಿ ತಮ್ಮ ಗಮನದಲ್ಲಿತ್ತು ಸರ್. ಇವತ್ತು 150 ಜನ ರೈತರಿಗೆ ಮೋಸ ಮಾಡಿದ್ದಾರೆ ಸರ್. 150 ಜನ ರೈತರಿಗೆ ಇವತ್ತಿನವರೆಗೂ ಯಾರೂ ಕೂಡ ಅದ್ರ ಬಗ್ಗೆ ಉಸಿರೆತ್ತಾ ಇಲ್ಲ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೇವಾಲಯದ ಮೇಲೆ ಸರ್ ಸಾಕಷ್ಟು ನೀರು ಆ ಡ್ಯಾಮಿಂದ ಕೆಳಗಡೆ ಬರುತ್ತೆ. ಆದರೆ ದೇವರ ಮೇಲೇ ಕಾಲಿಟ್ಕೊಂಡು ಸ್ನಾನ ಮಾಡೋದು ಅಂದರೆ ಸರ್ ಎಷ್ಟು ವಿಪರ್ಯಾಸ ಇರ್ಬೋದು. ನಾವು ಯಾವುದಾದ್ರು ಮಸೀದಿ ಮದ್ರಸದಲ್ಲಿ ಕಾಲಿಟ್ಕೊಂಡು ಅಥವಾ ಇನ್ನೇನೋ ಇಟ್ಕೊಂಡು ನಾವು ಪಾರ್ಟಿಗೆ ಮಾಡೋದು ಅಥವಾ ಏನಾದ್ರು ಮಾಡ್ತೀವ ಸರ್. ಅದನ್ನು ಕೂಡ ಖಂಡಿಸೋದಕ್ಕೆ ಸರ್ಕಾರ ವಿರೋಧ ಮಾಡ್ತದೆ, ಅದನ್ನು ಕೂಡ ಖಂಡಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನು ಅನೇಕ ವಿಚಾರಗಳಲ್ಲಿ ಲ್ಯಾಂಡ್ ಮಾಫಿಯಾ, ಬಡವರಿಗೆ ನ್ಯಾಯನೇ ಇಲ್ವಲ್ಲ ಸರ್. ಇವತ್ತು ಏನು ಮಾಡೋದು? ಒಂದು ಈ ಖಾತೆ ಮಾಡ್ಸೋಕ್ಕಾಗ್ತಾ ಇಲ್ಲ, ಗ್ರಾಮೀಣ ಭಾಗದಲ್ಲಿ ಒಂದು ರಿಜಿಸ್ಟರ್ ಮಾಡ್ಸೋಕ್ಕಾಗ್ತಾ ಇಲ್ಲ. ಇವತ್ತು ಎಲ್ಲ ಸಂಘಟನೆಗಳು, ಎಲ್ಲ ಸಮಾಜದ ಸಂಘಟನೆಗಳು ಇದ್ರೂ ಕೂಡ ಶ್ರೀರಾಮ ಸೇನೆಯತ್ತ ಎಲ್ಲರೂ
ಎಲ್ಲಿಗೆ ಹೋಗ್ತದೆ ನಮ್ದಿದು? ನಾನು ಹೇಳೋದು, ಯಾವ ಪಕ್ಷದವರಾಗಲಿ ಎಲ್ಲ ಪಕ್ಷದವರು ನೀವು ಬರೀ ನಿಮ್ಮ ಕಾರ್ಯ ನೀವು ಮಾಡ್ಕೊಳ್ತಾ ಹೋಗ್ತಿದ್ರೆ ಜನಪ್ರತಿನಿಧಿಗಳು ಮಾಡುವಂಥದ್ದು ಏನಿದೆ? ಹಾಗಾಗಿ ಇಲ್ಲಿವರೆಗೂ ನಿಸ್ವಾರ್ಥವಾಗಿ ಶ್ರೀರಾಮ ಸೇನೆ ಸಂಘಟನೆ ಕಳೆದ 20 ವರ್ಷಗಳಿಂದ ಪ್ರಮೋದ್ ಮುತಾಲಿಕ್ ಜಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಅದೇ ಅವರ ಒಂದು ಆಶೀರ್ವಾದದೊಂದಿಗೆ ನಾವು ಎಲ್ಲ ಜಿಲ್ಲಾ ಪ್ರವಾಸಗಳನ್ನು ಮಾಡಿ, ಜಿಲ್ಲಾ ಮತ್ತು ತಾಲೂಕು ಪ್ರವಾಸಗಳನ್ನು ಮಾಡಿ ನಾವು ಈ ಒಂದು ಜವಾಬ್ದಾರಿ ಘೋಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲ ಮಾಧ್ಯಮದವರ ಸಹಕಾರ, ನಿಜವಾಗಲೂ 20 ವರ್ಷ ಪ್ರಮೋಜಿ ಸಂಘಟನೆಯನ್ನು ಮಾಡಿದಾರಂದರೆ ಅದಕ್ಕೆ ನಿಜವಾದ ಕಾರಣ ಪತ್ರಕರ್ತರು. ಈ ದೇಶದಲ್ಲಿ ಯಾರಿಗಾದರೂ ನರೇಂದ್ರ ಮೋದಿಜಿ ಒಂದು ಹೊರತುಪಡಿಸಿದ ಸಂಘಟನೆ ಹೋರಾಟಕ್ಕೆ ಏನಾದರೂ ಪ್ರಮೋದ್ಜಿ ಅವರ ಒಂದು ಬೆಂಬಲ ಅಂತಾರಾಷ್ಟ್ರೀಯ ಲೆವೆಲ್ಗೆ, ಪ್ರಮೋದ್ಜಿನ ಒಂದು ಸಣ್ಣ ಹಳ್ಳಿ ಹುಕ್ಕೇರಿಯಿಂದ ಬಂದಂಥ ಒಂದು ಸಣ್ಣ ವ್ಯಕ್ತಿನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸಿ 20 ವರ್ಷದಲ್ಲಿ ಅವ್ರನ್ನ ಹೀರೋ ಮಾಡಿದಂಥದ್ದು ಯಾವುದಾದ್ರು ಒಂದು ಸಂಸ್ಥೆ ಇದ್ದರೆ ಅದು ನಮ್ಮ ದೇಶದ, ನಮ್ಮ ರಾಜ್ಯದ ಮಾಧ್ಯಮಗಳಿದೆ. ಹಾಗಾಗಿ ಯಾವತ್ತೂ ಕೂಡ ನಾವು ಹೋರಾಟದಿಂದ ಹಿಂಸರಿಯುವಂಥದ್ದಲ್ಲ. ಇವತ್ತು ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ವಿರಾಟ್ ಹಿಂದೂ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಒಂದು ಸಣ್ಣ ಮಟ್ಟದ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅನಂತರ ಇಲ್ಲಿರುವಂಥ ಜಿಲ್ಲಾ ಪದಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಘೋಷಿಸಬೇಕಂತೇಳಿ ನಿಶ್ಚಯ ಮಾಡಿದ್ದೀವಿ. ಮೊದಲನೇದಾಗಿ ದೊಡ್ಡಬಳ್ಳಾಪುರದಲ್ಲಿ ಸಂಘಟನೆಯ ಕೊರತೆ ಎಷ್ಟು ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ರೆ, ಏನೇ ಸಮಸ್ಯೆ ಬಂದರೂ ಕೂಡ ನಾವು ಜನಪ್ರತಿನಿಧಿ ಹತ್ರಕ್ಕೆ ಹೋಗಬೇಕೇ ಹೊರತು ಇನ್ನೇನು ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಜನ. ಆದರೆ ಅವರಿಗೂ ಮುಕ್ತವಾದ ಅವಕಾಶನೇ ಇಲ್ಲ. ಇವತ್ತು ಫೋನ್ ಎತ್ತಲ್ಲ, ಹೋದರೆ ಕೇಳೋಗಿಲ್ಲ, ನಾಳೆ ಬನ್ನಿ ನಾಡದ್ದು ಬನ್ನಿ, ಹೀಗೆ ಆಗೋಯ್ತು. ನನ್ನ ಒಂದು ಜೀವನದ ಒಂದು ಅನುಭವದಲ್ಲಿ 20 ವರ್ಷದಿಂದ ನಮ್ಮ ದೊಡ್ಡಬಳ್ಳಾಪುರದ ಹಿಂದೂ ಸಂಘಟನೆಗಳು ಇವನ್ನೆಲ್ಲ ನೋಡ್ತಾನೆ ಬಂದಿದ್ದೇನೆ. ನಾನು ಎಲ್ಲೂ ಹೋಗಲಿಲ್ಲ, ಎಲ್ಲೂ ನೋಡಲಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆದರೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಯಾರ್ಯಾರ ಜವಾಬ್ದಾರಿಗಳನ್ನು ಹೆಂಗೆ ಇವರು ನಿರ್ವಹಿಸ್ತಾ ಇದ್ದಾರೆ, ಎಲ್ಲೋ ಬೇರೆ ಕಡೆಯಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರಲ್ಲ. ಆದರೆ ಅವ್ರಿಗೆ ಅವಶ್ಯಕತೆ ಏನಿದೆ ಇಲ್ಲಿ ಬಂದು ಮಾಡೋದು? ಆದರೆ ಇಲ್ಲಿರೋರು ಏನು ಮಾಡ್ತಾ ಇದ್ದಾರೆ? ಇಲ್ಲಿರೋರು ಆಗಿನ ಕಾಲದ ಧರ್ಮಜಾಗರಣ ವ್ಯಕ್ತಿಗಳನ್ನು ನಾವು ಮಾತಾಡಿಸಿದಾಗ ಹೇಳ್ತಾರೆ, ನಮ್ಮ ಕಾಲದಲ್ಲಿ ಹಂಗೆ ಇರಲಿಲ್ಲ ರೀ. ಮನೆಗೆ ಹೋಗಿ ಆಗ ಫೋನ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ 10,000 ಜನ ಸೇರಿಸಿದ್ವಿ ಹಿಂದೂ ಧರ್ಮ ಜಾಗರಣದಲ್ಲಿ ಅಂತ ಹೇಳ್ತಾರೆ. ಈಗ ನಮ್ಮ ಕೆಲವು ಇಲ್ಲಿನ ಸಂಘಟನೆಗಳು ಒಂದು ಶೋಭಾಯಾತ್ರೆ ಮಾಡಲಿಕ್ಕೆ ಅಷ್ಟೇ ಸೀಮಿತ ಆಗ್ತಾ ಇದೆ. ಧ್ವನಿ ಎತ್ತೋದಕ್ಕಾಗ್ತಾ ಇಲ್ಲ. ಯಾಕೆ? ಸಂಘಟನೆಗಳನ್ನು ಇಲ್ಲ ಕಾಣದ ಕೈ ತುಳಿತಾ ಇದೆಯಾ ಇಲ್ಲಿ? ಅದು ಗೊತ್ತಾಗ್ತಾ ಇಲ್ಲ. ಹೋಗ್ಲಿ, ನಾವೆಲ್ಲ ಸೇರಿ ಅವರಿಗಾದ್ರೂ ಸಪೋರ್ಟ್ ಮಾಡೋಣ ಅಂತಂದರೆ ಸಹಕಾರ ಇಲ್ಲ. ಮತ್ತು ಹೋಗ್ಲಿ ಸಹಕಾರ ಕೊಡ್ತೀವ, ಅದು ಮಾಡೋಣ ಬನ್ನಿ ಅಂತೀವ, ಅದು ಬರಲ್ಲ. ಎಲ್ಲ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು ಎಲ್ಲ ಇದೆ. ಇದರ ಮಧ್ಯ ಗಟ್ಟಿಯಾಗಿ ಶ್ರೀರಾಮ ಸೇನೆ ದೊಡ್ಡಬಳ್ಳಾಪುರದಲ್ಲಿ ನಿಲ್ಲಬೇಕು ಮತ್ತು ಜನಗಳ ಧ್ವನಿ ಆಗಬೇಕು ಅಂತ ಹೇಳಿ ಇವತ್ತು 2 ವರ್ಷ ಆಯಿತು ನಾನಿವತ್ತು ಶ್ರೀರಾಮ ಸೇನೆಯನ್ನು ಸೇರಿ 25 ವರ್ಷಗಳ ಅನುಭವವನ್ನು ನನ್ನ ಜೀವನದ ಏನು ಪೊಲಿಟಿಕಲ್ ಸೈನ್ಸ್ MA ಪದವೀಧರನಾಗಿ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಅವನ ಸಮಸ್ಯೆಯನ್ನು ನಾವು ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಈ 2 ವರ್ಷ ದೊಡ್ಡಬಳ್ಳಾಪುರವನ್ನು ಪರಿಚಯ ಮಾಡಿಕೊಂಡು ಮೂಲೆಗಳನ್ನು ತಿರುಗಿ ಎಲ್ಲ ಕಡೆಯಲ್ಲೂ ಸಂಚಾರ ಮಾಡಿ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಪ್ರತಿಯೊಂದನ್ನು ಗಮನಿಸ್ತಾ 1 ವರ್ಷ ಕಾಲಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೌರವಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದೆ. ಅದಾದಮೇಲೆ ನನ್ನ ಸೇವೆಯನ್ನು ಗಮನಿಸಿದಂಥ ಶ್ರೀಯುತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ಜಿರವರು ನನ್ನನ್ನು ರಾಜ್ಯ ಮಟ್ಟದ ನಾಯಕನನ್ನಾಗಿ ಘೋಷಣೆಯನ್ನು ಮಾಡಿ, ನೀವಿದ್ದರೆ ನಿಮ್ಮಂಥ ವ್ಯಕ್ತಿಗಳು ಬೇಕು ನಮಗೆ, ನೀವು ಮಾಡ್ತಾ ಇರೋದು ಸರಿ ಇದೆ, ಧರ್ಮ ಪ್ರಚಾರನೇ ಮಾಡ್ತಿದ್ದೀರಿ, 25 ವರ್ಷದಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀರಿ, ಇಲ್ಲೂ ಮಾಡಿ ಮುಂದಕ್ಕೆ ನಿಮ್ಗೊಂದು ಸಂಘಟನೆ ನಾವು ಫಲ ಕೊಡ್ತೀವಿ ಅಂಥೇಳಿ ನನ್ನನ್ನು ಕರ್ನಾಟಕ ರಾಜ್ಯ ಧರ್ಮ ಪ್ರಚಾರಕ್ಕಾಗಿ ನನ್ನನ್ನು ನೇಮಿಸಲಾಯಿತು. ಅದಾದಾಗಿಂದ ನನ್ನ ಮೊದಲನೇ ಕಾರ್ಯಾಚರಣೆ ಗಂಗಮ್ಮ ದೇವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏನು ಶ್ರೀನಿವಾಸ ಸಾಗರದಲ್ಲಿದೆ, ಅದರ ಮೇಲೆ ಮುಸ್ಲಿಂ ಯುವತಿಯರು ಅದರ ಮೇಲೆ ಕಾಲು ಹಾಕ್ಕೊಂಡು ಅಪಮಾನ ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ಇದರ ಬಗ್ಗೆ ಗಮನನೇ ಇಲ್ಲ. ಆದರೆ ಇತ್ತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಹೋಗಿ SP ಕಚೇರಿಗೆ ಹೋಗಿ ಅವ್ರಿಗೆ ತಿಳಿಸಿ ಅಲ್ಲಿ ಹೋಗಿ ಕೂತು FIR ಹಾಕ್ಸ್ಕೊಂಡು ಬರ್ತೇವೆ. ಹಿಂಗ ಅದೇ ನಮ್ಮ ಕಾರ್ಯಕರ್ತ
ಪತ್ರಕರ್ತರ ಮೇಲೆ ಸುಮೋಟೋ ದಾಖಲಾಗುತ್ತೆ, ಅವ್ರ ಮೇಲೆ ಯಾಕಾಗಲ್ಲ? ನಾವು ಸುಮ್ಮನೆ ಗೋ ಹಿಡಿದ್ರು ನಮ್ಮ ಮೇಲೆ ಕೇಸ್, ಗೋ ತಗೊಂಡು ಬಂದ ಮೇಲೆ ಕೇಸ್ ಇಲ್ಲ. ಕಾಲು ತುಳಿದು ದೇವಿಯನ್ನು ಅಪಮಾನ ಮಾಡಿದ್ರು, ಅದ್ರ ಮೇಲೆ ಕೇಸ್ ಇಲ್ಲ. ಅಲ್ಲಿ ಬಂದು ಬಿರಿಯಾನಿ ತಿಂತಾರೆ, ದೇವಾಲಯ ಅಪವಿತ್ರಗೊಳಿಸ್ತಾರೆ, ನಂದಿ ದೇವಸ್ಥಾನದೊಳಗಡೆ ಪ್ರವಾಸಿ ತಾಣ ಮಾಡಲಾಗಿದೆ, ಅದನ್ನ ಆಚೆ ಕಡೆ ಪಾರ್ಕಲ್ಲಿ ಕೂತು ಬಿರಿಯಾನಿ ತಿಂತಾರೆ. ಎಲ್ಲಿವರೆಗೂ ಸಹಿಸ್ಕೊಳ್ಬೇಕು ನಾವು? ಅಂದ್ರೆ ಹಿಂದೂಗಳು ಅಂತಂದ್ರೆ ಸಹಿಸ್ಕೊಳ್ಳೋರ? ಯಾಕೆ ಸಹಿಸ್ಕೊಳ್ಬೇಕು? ಈ ಒಂದು ನನ್ನಲ್ಲಿರ್ತಕ್ಕಂಥ ಈ ಒಂದು ಭಾವನೆ ಏನಿತ್ತು, ಇಲ್ಲ, ಒಂದು ಸ್ಥಿತಿಗೆ ತರಬೇಕು, ಸಂಸ್ಕಾರಗಳನ್ನು ಕೊಡಬೇಕು. ನಮ್ಮ ಹಿಂದೂ ಸಮಾಜ ಇವತ್ತು ಸಂಸ್ಕಾರ ವಂಚಿತರಾಗ್ತಾ ಇದ್ದಾರೆ. ನಾನು ಇನ್ನೊಬ್ಬರ ಧರ್ಮದ ಬಗ್ಗೆ ನಾನು ಯಾವತ್ತು ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ. ನಮ್ಮಲ್ಲೇ ಸರಿ ಇಲ್ಲ. ಸಾವರ್ಕರ್ ಒಂದು ಮಾತು ಹೇಳ್ತಾರೆ, ನಮ್ಮ ಹೊರಗಡೆಯಿಂದ ಬಂದವರು ಶತ್ರುಗಳಲ್ಲ, ಬೇರೆ ಧರ್ಮದವರು ನಮಗೆ ಶತ್ರುಗಳಲ್ಲ, ನಮ್ಮವರೇ ನಮಗೆ ಶತ್ರುಗಳು. ಇಂತಹ ನಮ್ಮ ಒಳಗಿರುವಂತಹ ಹಿತಶತ್ರುಗಳ ವಿರುದ್ಧನೇ ನನ್ನ ಹೋರಾಟವೇ ಹೊರತು ಯಾವತ್ತೂ, ನನ್ನ ಧರ್ಮದೊಳಗಡೆ ಇರುವಂತಹ ಧರ್ಮದ್ರೋಹಿಗಳ ವಿರುದ್ಧವೇ ನನ್ನ ಹೋರಾಟ ಯಾವತ್ತೂ. ನಾನು ಇರುವವರೆಗೆ ನನ್ನ ಧರ್ಮದ ಆಚರಣೆಗಳ ಹಬ್ಬಗಳ ಅಪಮೌಲ್ಯ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು ಸಹಿಸಲ್ಲ. ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ಘಟಕ ಉದ್ಘಾಟನೆ ಆದ ಮೊದಲನೇ ಕಾರ್ಯಾಚರಣೆ ಈ ರಾಜಮೌಳಿದು. ಏನು ದುಡ್ಡು ಹಾಕಿ ದೇವರ ಮೇಲೆ ಬಂಡವಾಳ ಹಾಕಿ, ದೇವರುಗಳ ಮೇಲೆ ಬಂಡವಾಳ ಹಾಕೋದು, ಬಂಡವಾಳ ತಕ್ಕೊಳ್ಳೋದು, 100 ಕೋಟಿ ಹಾಕು 800 ಕೋಟಿ ಮಾಡು, ಇದಾ ನಮ್ಮ ದೇವರುಗಳ ಮೇಲೆ ಮಾಡುವಂಥದ್ದು? ನೀವು ಆಯ್ತು, ಬಂಡವಾಳ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಆದರೆ ಹಿಂದೂಗಳ ಮೇಲೆ ಭಾವನೆ ಇರೋಂಥವ್ರು ನೀವು. ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಸಾವಿರಾರು ಜನ, ಲಕ್ಷಾಂತರ ಜನ ನಿಮ್ಮ ವೀಕ್ಷಣೆ ಮಾಡುವಂಥ, ನಿಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳಿದಂಥ ಮಾತಿದೆಯಲ್ಲ, ಇದು ನಮ್ಮ ಹಿಂದೂಗಳನ್ನು ಕೆರಳಿಸಿದೆ. ಇವತ್ತು ಆ ರಾಜಮೌಳಿಯರು ಏನಿದ್ದಾರೆ, ನಾನು ಇವತ್ತು ವಿಡಿಯೋನು ಮಾಡಿ ಹಾಕಿದ್ದೇನೆ, ಕ್ಷಮಾಪಣೆ ಕೇಳಲೇಬೇಕು. ಇಲ್ಲದೇ ಇದ್ದರೆ ನಾನು ಇಲ್ಲೇ ಅವ್ರ ಮೇಲೆ ಕೇಸ್ ಮಾಡ್ತೇನೆ ಅಂತ ಕೂಡ ನಾನು ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ಮೊದಲನೇ ಹೀಗಾಗಿ ಧರ್ಮದ ವಿಚಾರದಲ್ಲಿ, ಹಿಂದೂ ಧರ್ಮದ, ನಾನು ಯಾವತ್ತೂ ಒಂದೇ ಹೇಳ್ತಿರ್ತೀನಿ, ಧರ್ಮಕ್ಕಾಗಿ ಧರ್ಮಕ್ಕೋಸ್ಕರ, ಧರ್ಮಕ್ಕಾಗಿ ಧರ್ಮಕ್ಕೋಸ್ಕರನೇ ನನ್ನ ಪ್ರಾಣವನ್ನು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ.